ಇವತ್ತು ಒಂದು ಪ್ಲೇಟ್ ಪಾನಿಪುರಿಗೋಸ್ಕರ ಕರೆಂಟ್ ವೈರ್ ಮುಟ್ಟು ಕರೆಂಟ್ ಹೊಡೆಸ್ಕೊಂತೀನಿ ಅಂತ ಹೋಗ್ಬಿಟ್ಟು ಏನಾಯ್ತು ಗೊತ್ತಾ? ಹೊಟ್ಟೆಗೆ ಅನ್ನ ತಿಂತೀಯ ಸಗಣಿ ತಿಂತೀಯ ಮಾತಾಡಕ್ಕಾರ. ಇದು ನಮ್ಮನೆಯವ್ರು ಬರ್ತಾರೆ ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ನಮ್ಮ ಮನೆಯವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ರು, ಆ ವಿಡಿಯೋನು ಹಾಕ್ತೀನಿ. ಹಾಗೆ ನಾನು ಏನು ಫೋಟೋ ಫ್ರೇಮ್ ಕೊಟ್ಟೆ ಅಂತಾನು ವಿಡಿಯೋ ಹಾಕ್ತೀನಿ ಅಂತ ನೆನ್ನೆನೇ ಹೇಳಿದ್ದೆ. ನಾನು ನೆನ್ನೆನೇ ಹೇಳ್ದಂಗೆ ನಮ್ಮನೆಯವ್ರ ಫ್ರೆಂಡ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ರು, ನನ್ನನ್ನು ಸೇರಿಸಿ ಅಂತ ಅನ್ಕೊಳ್ಳಿ. ಮತ್ತೆ ಹಾಗೆ ನಾನು ಕೊಟ್ಟಿರೋ ಗಿಫ್ಟು ಫೋಟೋ ಫ್ರೇಮು ನಂಗೆ ತುಂಬಾ ಸ್ಪೆಷಲ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಫಸ್ಟ್ ಟೈಮ್ ಫೋಟೋ ಫ್ರೇಮ್ ಮಾಡಿಸ್ತಾ ಇರೋದು ನಮ್ಮ ಮದುವೆದು. ಹಾಗಾಗಿ ನನಗೆ ಇಷ್ಟ ಆಗಿರೋ ಫೋಟೋ, ನನಗೆ ಅಟ್ರಾಕ್ಟಿವ್ ಆಗಿರೋ ಫೋಟೋನೇ ಮಾಡಿಸಿದ್ದೆ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಫೈನಲ್ ಆಗಿ ನಾನು ಫಸ್ಟ್ ಫೋಟೋ ಫ್ರೇಮ್ ಯಾವ ತರ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದೆ, ಆ ತರ ಮಾಡಿಸಿ ನಮ್ಮನೆಯವ್ರ ಬರ್ಡೇಗೆ ಗಿಫ್ಟ್ ಕೊಟ್ಟು ಆಯ್ತು. ಆಮೇಲೆ ಫೋಟೋಗೆ ಒಂದೆರಡು ಫೋಸ್ ಕೊಟ್ಬಿಟ್ಟು ನಾವು ಈ ಕಡೆ ಬಂದ್ರೆ ಮದನ್ ಯಾವ ತರ ಡ್ಯಾನ್ಸ್ ಆಡ್ತಿದ್ದ ನೋಡಿ. ಫೈನಲ್ ಆಗಿ ನಮ್ಮ ಮನೆಯವ್ರ ಬರ್ಡೇನ ಹಾಗೆ ಇವತ್ತಿನ ದಿನ ಫುಲ್ ಎಂಜಾಯ್ ಮಾಡ್ಕೊಂಡು ಕೇಕ್ ತಿನ್ಕೊಂಡು ಫೈನಲ್ ಆಗಿ ಮನೆ ಕಡೆ ಹೋದ್ವಿ. ಹಾಗೆ ನಾನು ಹೇಳಿದ ಜಾಗಕ್ಕೆ ನಮ್ಮ ಅದನ್ನು ಫೋಟೋ ಫ್ರೇಮ್ ಹಾಕೊಟ್ಟ, ಅದನ್ನ ಒಂದ್ ಸೈಡ್ ಈ ತರ ವಿಡಿಯೋ ಮಾಡ್ಕೊಂಡೆ. ಹಾಗೆ ಫೈನಲ್ ಆಗಿ ವಿಡಿಯೋಗೆ ಈ ತರ ಫೋಸ್ ಕೊಟ್ಟೆ. ನೆಕ್ಸ್ಟ್ ಏನಾಯ್ತು ಅಂತ ಅಂದ್ರೆ ನಮ್ಮನೆಯವ್ರಿಗೆ ಪಾನಿಪುರಿ ತಿನ್ನ ಕರ್ಕೊಂಡು ಹೋಗ್ರಿ ಅಂತ ಅಂದ್ರೆ ನಾನು ಕರೆಂಟ್ ವೈರ್ ಮುಟ್ಟಿ ಲೈಟ್ ಹಾಕಲ್ಲ ಅಂತ ಗೊತ್ತಿದ್ರು. ಪಾನಿಪುರಿ ಬೇಕು ಅಂತ ಅಂದ್ರೆ ಲೈಟ್ ಹಾಕು ಬೀದಿ ಲೈಟ್ ಅಂದ್ಬಿಟ್ಟು ವೈರ್ ಮುಡ್ಸಿ ಲೈಟ್ ಹಾಕಿದ್ರು. ನಾನು ಫೈನಲ್ ಆಗಿ ಧೈರ್ಯ ಮಾಡಿ ಲೈಟ್ ಹಾಕೇ ಬಿಟ್ಟೆ. ಹಾಗೆ ಫೈನಲ್ ಆಗಿ ಪಾನಿಪುರಿ ಕೂಡ ತಿಂದೆ ಅಂತ ಹೇಳ್ತಾ ಮತ್ತೆ ಭೇಟಿಯಾಗುವ. ಬಾಯ್.